ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗತ್ತೀರಿ? ಆರಾಮದಿರಿ? ನಾನು ಈಗ ವ್ಲಾಗ್ ಶುರು ಮಾಡಕತ್ತೀನಿ. ನಮ್ಮ ಯಜಮಾನ್ರು ನೀರು ಹಸಾಕತ್ತಾರು. ಫೋನ್ಯಾಗ ಕಟ್ಟದದ್ದು ಹಂಗೆ. ಇದು ಲೆಮನ್ ಗ್ರಾಸ್ ನೋಡ್ರಿ. ಇದು ನಿಂಬೆಹಣ್ಣಿನ ಗಿಡ. ಮುಂದಿನ ವರ್ಷ ಅಂದ್ರೆ ಹಣ್ಣು ಕೊಡ್ತೈತೆ ಅಂತ ನಾನು ಅಂದ್ಕೊಂಡೇನಿ. ನೋಡೋಣಂತ್ರಿ. ಇಲ್ಲೊಂದು ಮಾವಿನ ಗಿಡ ಇತ್ತು, ನಮ್ಮ ಮನೆಯವ್ರು ಕಿತ್ತೋಗಿದ್ರೆ ಅದ್ರ ಸಂಬಂಧ ದೊಡ್ಡ ಜಗಳನೂ ಆತ. ಇದು ಡೇರೆದು ಅಂತೀವಲ್ರಿ, ಡೇರೆದು ನೋಡ್ರಿ. ಇಲ್ಲಿ ಗಿಡ ಎಲ್ಲ ಅದು ಇದು ಇದಕ್ಕಾಗ ಸರಿಯಾಗಿ ಹೂವು ಹಾಕಿರ್ಕಿಲ್ಲ. ಕಬ್ಬು ಇರ್ತಿತ್ತಲ್ಲ, ಹೂವು ಹಾಕಿರ್ಕಿಲ್ಲ. ನಮ್ದು ಎಲೆ ಬಳ್ಳಿ ಕೈಲೇ ಚೂಡ್ತೇವೆ ನಾವು. ಉಗುರಿಲ್ಲ, ಅದಕ್ಕೆ ಹಿಂಗಾಗೈತೆ ಗೊತ್ತಿಲ್ಲ. ಗೊತ್ತಿದ್ದವ್ರ ಕಮೆಂಟ್ ಮಾಡಿರಿ. ಫುಲ್ ಎಲ್ಲ ರೋಗ ಬಿದ್ದುಬಿಟ್ಟಿತ್ತು ನೋಡ್ರಿ. ಅದು ಬೇಸಿಗೆ ಟೈಮಲ್ಲಂತೂ ಮುಟ್ರಿಗೆ ಓದಿರ್ತೈತಿ. ಇದು ವಾಪಸ್ ಅಂದ್ರೆ ಈ ಸಲ ಆಗ್ಲೇನು ನೋಡ್ರಿ. ಹೋದ ವರ್ಷ ಇದು 1 ಡಜನ್ ಕಾಯಿ ಕೊಟ್ಟಿತ್ತು. ಯಾಕೋ ಈ ವರ್ಷ ಏನಾತೇನೋ ಗೊತ್ತಿಲ್ಲ. ನಮ್ಮ ತಂಗಿ ಇದು ಮಾವಿನಕಾಯಿ ಗಿಡಗಳು. ಇದು ಏಲಕ್ಕಿ ಬಾಳೆ. ಇದೊಳಗೆ ಶ್ರೀಗಂಧ ನೋಡ್ರಿ. ಶ್ರೀಗಂಧ ಎಷ್ಟು ಚಂದ ಹೋಗೈತಿ, ಎಷ್ಟು ಸ್ಟ್ರೇಟಾಗಿ. ಅಲ್ಲೊಂದು ಯಾವುದೋ ಬಳ್ಳಿ ಹರಿದಿದ್ನೆಲ್ಲ ಅದು ಹೆಂಗೆ ಅಂಟ್ಕೊಂಡೈತಿ. ಬಳ್ಳಿ ಭಾಳ ಕೆಟ್ಟು ನೋಡ್ರಿ. ಕಿತ್ತೈತಿ ಆದರೂ ಒಣಗಿಲ್ಲ ನೋಡಿರಿ ಇದು ಇಂಥ ಬಳ್ಳಿನ. ಈಗ ನಾನು ಕರಿಬೇವು ಒಯ್ಯಕ್ಕಂತ ಬಂದೇನಿ ಒಗ್ಗರಣೆಗೆ. ಬಾಳೆ ನೋಡ್ರಿ. ಇವತ್ತಿನ ದಿನ ಪೂರ್ತಿ ಹೆಂಗೆಲ್ಲ ಇರ್ತೈತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ರಾಮದುರ್ಗ ಹೂವು ಇಂಚೆ ತೆಂಗಿನಕಾಯಿ ಹೆಂಗೆ ಕುಡ್ದು ಹೋಗಿದಾವೆ ನೋಡ್ರಿ. ಇವೆಲ್ಲ ಇಷ್ಟು ಇಂಚಿ ಕುಡ್ದದ್ದನ ಪಾಪ ಇರಲಿ ಅಂತ ಬಿಟ್ರೆ ಅವು ಭಾಳ ಹರಡಕತ್ತಾವು. ಹೊರಗಿನ ಕಿಚನ್ದಾಗ ಮಾಡ್ಬೇಕಂತ ಅಂದ್ಕೊಂಡು ಇವತ್ತು ದೋಸೆ ಮಾಡಾಕದೆ. ನಾನು ಅಷ್ಟಕ್ಕೆ ದೋಸೆ ಅದನ್ನು ಒಲಿ ಸಾರಿಸ್ಕೊಂಡು ಸ್ವಚ್ಛ ಮಾಡಿಕೊಂಡು ಅದರೊಳಗೆ ಗಾಳಿ ಭಾಳ ಬಿಸಾಕತೈತಿ. ನಿಮ್ಮ ಟೈಮ್ ಫೋನ್ ಬಂದೈತಿ. ಹಲೋ, ಕೇಳಿಸಾಕತೈತಿ? ಹಾಕನೋ ಅಷ್ಟೇ ಇರು. ಬ್ಲೂಟೂತ್ ಕನೆಕ್ಟ್ ಮಾಡ್ಕೋತೀನಿ. ಮುಗೀತಾ ಕೆಲಸ? ಇಲ್ಲ, ನಾನು ಬ್ಯುಸಿ ಇಲ್ಲಪ್ಪ. ಏನಾದ್ರು ಮಾಡ್ಬೇಕಂತ ಶುರು ಮಾಡ್ಕೊಂತೀನಿ ಕಣೆ. ಮತ್ತೆ ಅಲ್ಲಿಂದ ಹಿಂಗೆ ಡ್ರಿಫ್ಟ್ ಆಗ್ತಾ ಹೋಗ್ತೀನಿ ನಾನು. ನನಗೆ ಏನ್ ಶುರು ಮಾಡ್ಬೇಕು, ಏನ್ ಮುಗಿಸ್ಬೇಕು ಗೊತ್ತಾಗ್ತಿಲ್ಲ. ಹೌದಾ, ನೋಡೋಣ ಇರು. ಎಲ್ಲಿಂದ ಶುರುವಾಗಿರ್ತೈತಿ, ಎಲ್ಲಿಂದ ಎಂಡ್ ಆಕೈತೆ ಅಂತೇಳಿ. ಕೇಳ್ಸಕತ್ತೆ? ಹಾಂ, ಅಂದ್ರೂ ಏನು ಮಾಡಲಿಲ್ಲ. ಇಲ್ಲಿ ಫ್ಯಾನ್ ತಿರ್ಗಾಕತೈತಿ. ಓಯ್ ಕಂದ, ನಮ್ಮ ಹೊಸ ಸೀರೆಗಳ ಸ್ಟಾಕ್ ನೋಡ್ರಿ. ಇಷ್ಟಕ್ಕೊಂದು ಸ್ಟಾಕ್ ಬಂದಾವು. ಯಾರು ಬಂದರು? ಯಾರಿಲ್ಲ, ನಂದೆಲ್ಲ ನನಗೆ. ಈ ಒಂದು ಫುಲ್ ಟ್ರೆಂಡಲ್ಲಿರೋವಂಥ ಸೀರೆ ಕಲರ್ಸ್ ಅಲ್ಲಿ ಅವೈಲೇಬಲ್ ಅದಾವು, ಇಲ್ಲಿ ಅದಾವು. ನಮ್ದು ಇನ್ನೊಂದು ಕೃಷ್ಣವೇಣಿ ಸಾರಿ ಅಂತ ಇದನ್ನು ಮಾಡೀನಿ. ಅಪ್ಪ ಮಗಳು ಏನೇನೋ ಮಾಡಾಕತ್ತಾರ. ಏನು ಮಾಡಾಕತ್ತೀರಿ? ಮುಂಜಾನೆ ಉಪ್ಪಿಟ್ಟು ತಿಂದೇ ಇಲ್ಲನಾ? ಇವತ್ತೊಂದು ಸ್ಪೆಷಲ್ ರೆಸಿಪಿನ ನಮ್ಮ ಮನೆಯವ್ರು ಶೇರ್ ಮಾಡಕತ್ತಾರ. ಏನಂತಾರೆ ವೆಂಕಟೇಶ್ ಇದಕ್ಕೆ? ಮೊಸರು ಗಡಿಗೆ. ಅದರ ಗಡಿಗೆ ಒಳಗೆ ಹೆಪ್ಪ ಹಾಕಿ ಮೊಸರು ಮಾಡ್ತಿದ್ರಂತ ಮೊದಲ. ನಾನು ತಿಂದಿಲ್ಲ. ಬ್ಯಾಸ್ಗೆ ಟೈಮಲ್ಲಿ ಮೊಸರು ಅವಲಕ್ಕಿ ತಿಂದಿರಿ ನೀವು, ಆದರೆ ಮೊಸರು ಗಡಿಗೆ ತಿಂದಿರಿ. ಮೊಸರು ಗಡಿಗೆ ಅಂದ್ರೆ ಏನು ಅನ್ಕೋತಾರೆ ಅಂದ್ರೆ, ಗಡಿಗೆ ಒಳಗೆ ಮೊಸರು ಹಾಕಿದ್ದ ಲಸಿಗತೆ ಮಾಡ್ತಾರಲ್ಲ, ಅದು ಸ್ವಲ್ಪ ಸಕ್ಕರೆ ಹಾಕಿ. ಯಾವ ಕಡೆ ಅಂದ್ರೆ ಕೋಲಾರ ಕಡೆ ಅದು ಸ್ಪೆಷಲ್ಲ. ಬಟ್ ನಮ್ಮ ಮನೆಯವ್ರು ಮಾಡಾಕತ್ತಿರೋದು ಮೊಸರು ಗಡಿಗೆ. ಸ್ವಲ್ಪ ಅಲ್ಲ, ಜಾಸ್ತಿನ ಡಿಫ್ರೆಂಟ್ ಆಗೈತಿ. ನೋಡೋಣಂತ್ರಿ ಅವ್ರು ಹೆಂಗೆಲ್ಲ ಏನೆಲ್ಲ ಮಾಡ್ತಾರಂತೇಳಿ ನಿಮ್ಮ ಜೊತೆ ಶೇರ್ ಮಾಡಕೋತೀವಿ. ಕ್ವಿಕ್ಕಾಗಿನ ಬ್ಯಾಸ್ಗೆ ಟೈಮಲ್ಲಿ ಮಾಡೋವಂಥ ಕ್ವಿಕ್ ರೆಸಿಪಿನ. ಮಧ್ಯಾಹ್ನ ಬಿಸಿಲಾಗ ಯಾರಾದರೂ ಬೀಗರು ಬಂದ್ರಂದ್ರೆ ಅವ್ರಿಗೆ ಈ ಟೈಮಲ್ಲಿ ಚುರ್ಮರಿ ಮೊಸರು ಇತ್ತಂದ್ರೆ ಮಾಡಿಕೊಡ್ರಿ. ಮಧ್ಯಾಹ್ನದಾಗ ಬಂದು ಬೀಗ್ರಲ್ಲಂತ ಮುಂಜಾನೆ ಬಂದು ಮಳೆಯಲ್ಲ ಅಂತಾರೆ ನಮ್ಮ ಕಡೆ. ಆದರೂ ಬಿಸಿಲು ಟೈಮಲ್ಲಿ ಬೀಗರು ಬಂದಿದ್ರಂದ್ರೆ ಸ್ವಲ್ಪ ಕೂಲಾಗಿ ತಂಪಾಗಿ ಇರ್ಲಂತೇಳಿ ಎಲ್ಲಿ ಬೇಕಾದಲ್ಲಿ ಮಾಡ್ರಿ. ಬೇಸರಕ್ಕೈತಪ್ಪ, ನಂಗೆ ಸಿಕ್ಕಾಪಟ್ಟೆ ಕೆಲಸ ಅದಾವ, ಫೋನಿನ ಕೆಲಸ ಅದಾವ ನಾನು. ಈಗ ಇಲ್ಲಿ ಒಳಗೆ ನಾನು ಏನಾರು ತರಬೇಕನ? ನಮ್ಮ ದೇವಿ ಏನೋ ನಿಂದ್ರು ಮೊದಲು ತಿಂತೇನೆ.
ತಿಂದು ಆಮ್ಯಾಗ ಒನಿತೇನಿ ತಗೊಂಡ್ ನಡಿ ಹೊರಗೆ ಬನ್ನಿ. ಉಪ್ಪಿಟ್ಟು ಮಾಡಿಟ್ಟಿದ್ನಿ ಹೂವು ನನ್ನ ಗಂಡ ಇನ್ನೂ ಉಪ್ಪಿಟ್ಟಿಟ್ಟಾರ. ನೀವು ಹಾಲು ಕಾಯಿಸಿಟ್ಟಿದ್ನಿ, ಹಾಲು ಇಲ್ಲ ಬೋಗಾಣಿ ತೊಗೊಂಡಾರ. ಇದು ಮಾವಿನಕಾಯಿ ಚಟ್ನಿ. ದೇವಿ ಖಾರಪ್ಪ ಮಸ್ತ್ ಆಗೈತಿ. ಮಾತ್ರ ಇದನ್ನ ಮಿಕ್ಸಿ ಹಾಕ್ಬಾರ್ದ, ಕಲಾ ಜಜ್ಬೇಕು, ಅಂದ್ರೆ ರುಚಿ ಅದ. ಕೋಳಿ ಏನು ಕೋಳಿಗೂ ಯೂಟ್ಯೂಬ್ ವಿಡಿಯೋ ಮಾಡ್ಬೇಕಾದ್ರೆ ಕಿಚನ್ ಮುಚ್ಚೋಣ, ಯಾಕಂದ್ರೆ ಮಳಿ ಪಳಿ ಬರ್ತೈತೆ ಅಂತೇಳಿ ಇಲ್ಲಿ ಕರ್ಕೊಂಬನ್ನಿ ಅವ್ರನ್ನ. ತಿಂತಾರ. ಇದು ಫ್ರಿಜ್ನಾಗಿನ ಮೊಸರನ್ನ ಇದು ಇನ್ನೊಂದು ಐತ್ ನೋಡ ಮೊಸರಿಂದ, ಅದನ್ನ ತಗೊಂಬ ಬೋಗಾನಿ. ಸುಮ್ ಅದು ಹೊಡೆದಿದ್ದಲ್ಲ ಮತ್ತೆ ಇದ ಅದನ್ನ. ಹಾ ಬ್ಯಾಡ ಬಾ ನೋಡಿ ಬಡ್ಯಾಗ ಇಷ್ಟು ನೀರೈತಿ ಮ್ಯಾಲ ಇದ ಇಲ್ಲ. ನಮ್ಮ ಮನೆಯವ್ರು ಬನೇನ್ ನೋಡ್ರಿ, ನೀನೇ ಇದಕ್ಕೆ ಹೋದ್ರ ಬನೇನ ನಿಕ್ಕರ ತಗೊಂಡ್ರ ಹ್ಞೂ ಅಂತ. ಮನಸ್ ಮಂದಿಗೆ ಅದ ಚಾಳ ಐತಾಳ ನಿಮ್ಗೆ. ಅವ್ ನಿನಗ ಆಕಿಗೆ ಇವ್ ನನಗ. ಒಮ್ಮೆ ಒಂದ್ರೊಳಗೆ ಮಾಡಿದ್ರ ಇವು ನಿನಗ ಇವು ನನಗ. ಅಯ್ಯ ಮತ್ತೆ ಯಾರ ಬಂದ್ರಂದ್ರ ಯಾರ ಬಂದ್ರ ಅವ ಅವ್ರಿಗೆ ಅದ್ರೊಳಗೆ ಮಾಡ್ಬಿಡ್ಲ. ಜಾಸ್ತಿ ಮಾಡ್ಬೇಕು ಮನುಷ್ಯ ಯಾವಾಗಲೂ ಹಿಂಗ ಚುಂಬರಿ ಅದ್ರೊಳಗೆ ಮಾಡಿ ಗಾವ್ ಆಕೈತಿ ಎಲ್ಲ ಹಾಕಿ ಮಿಕ್ಸ್ ಮಾಡಕ್ಕ. ಅದೇನು ಬೋಗನಾಗ ಮಾಡ್ಬೇಕಂತೇನಿಲ್ಲ. ಅಯ್ಯೋ ಇವನು ಅದ್ರಾಗ ಸುರಿ ಅದನ್ನ ಇಲ್ಲಿ ಇಟ್ಟುಗೋ. ಇಷ್ಟು ಮಾಡ, ಯಾರ ಬಂದ್ರ ಎಲ್ಲ ತೆಗೆದು ಫ್ರಿಜ್ನಾಗ ಇಡ್ತೇವಿ. ಏನು ಮಾಡಾಕತ್ತ ನೋಡ್ರಿ ಇಲ್ಲ ನಂಗೆ ಶೇವ್ದಾಗಿಂದ ನೀವು ಆದರ್ಶ ಕೊಡಾಕತ್ತ. ಮೊಸರು ಕೆನಿ ಮೊಸರು ಇರ್ಬೇಕು, ಇದಕ್ಕೆ ಮಸ್ತ್ ಆಕೈತಿ. ಮುಂಜಾನೆ ಹಾಕಿದ್ದು ಇವತ್ತಿನ ಹಾಲು ತೊಂದ್ರೆ ಅದ್ರೊಳಗೆ ಕೆನಿ ಐತಿ. ಈಗ ಫಸ್ಟ್ ಮೊಸರು ಹಾಕೋಬೇಕು. ಇದು ಏನು ಮೊಸರು ಅವಲಕ್ಕಿ ಮಾಡ್ತಾರಲ್ಲ, ಮಿಕ್ಸರ್ ಮಾಡಿ ಹಾಕೋದು ನೋಡ್ರಿ. ನೋಡೋಣ, ನಾನು ಫಸ್ಟ್ ಟೈಮ್ ಲೈಫಲ್ಲಿ ತಿನ್ನಕತ್ತಿರೋದು. ನಮ್ಮ ಮನೆಯವ್ರು ಯಾವಾಗಲೂ ಹೇಳ್ತಿದ್ರು ಮೊಸರು ಗಡ್ಗೆ ಬ್ಯಾಸ್ರಿ ಬಂದಾಗ ಒಂದ್ಸಲ ಮಾಡಿ ಕೊಟ್ಟಿರ್ಕಿಲ್ಲ. ಇರ್ಲಾ ಹೆಕ್ಕಟ್ಟು ಏನಂತ. ಫಸ್ಟ್ ಸಕ್ರೆ, ಫಸ್ಟ್ ಚುರ್ಮರಿ ನಂತರ ಮೊಸರು ಎಷ್ಟು ಬೇಕಷ್ಟ, ಸ್ವಲ್ಪ ಸಕ್ಕರೆ ಹಾಕೋರಿ. ನಾವು ಸ್ವಲ್ಪ ಜಾಸ್ತಿನ ಹಾಕೋತೀವಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರದ ಪೌಡರ್ ಎಷ್ಟು ಬೇಕು ನೋಡ್ರಿ. ಎಷ್ಟು ಖಾರ ಭಾಳ ಐತಿ ಮತ್ತು ಹಾಕ್ಬಿಡಪ್ಪ, ನಾವು ತಿಂತೇವೆ, ನಮಗೆ ನಡೀತೈತಿ. ಖಾರ ಭಾಳ ಐತಿ. ಈಗ ಇಲ್ಲೇ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟೈತಿ, ಉಳ್ಳಾಗಡ್ಡಿ ಹಾಕಾಕತ್ತಾರು. ಉಪ್ಪು ಚಂದ, ರುಚಿಗೆ ತಕ್ಕಷ್ಟು ಉಪ್ಪು. ಖಾರ ಗಡಿಗಾದ್ರ ತಿರುಗಾಡಕ್ ನಾವು ಹಾಕತ್ತಿದ್ರ ಹೆಂಗ್ ತಿರುಗಾಡ್ದು ಹಂಗ ತಿರ್ಬ್ಯಾಡ. ಇಷ್ಟು ತಾನೇ ಹೊಡಿಯೋ ಚಾಲೆ ಐತೇನಿಲ್ಲ ಗೊತ್ತಿಲ್ಲ. ಖಾರ ಚುರ್ಮರಿ ಮೊಸರು, ಖಾರ, ಉಪ್ಪು, ಸಕ್ಕರೆ, ಉಳ್ಳಾಗಡ್ಡಿ, ಟೊಮೆಟೊನ ಹಾಕಿದ್ರೆ ಹಿಂಗಿದ್ರೆ ಟೊಮೆಟೊನ ಹಾಕ್ಬೋದು. ಒಂದು ಟೊಮೆಟೊನ ತರ ಹೆಚ್ಚು ಹಾಕೊಳಕತ್ತಿ. ಮಮ್ಮಿಗತೆ ಎಲ್ಲ ತಿನ್ಬೇಕು, ಗುಂಡದ ಇರ್ಬೇಕು. ಎಲ್ಲಪ್ಪ ನೋಡ್ರು ಸಮರ್ಥ ನೋದ್ರು, ಸಮರ್ಥರ ತಂಗಿ ಹೆಸರು ಎಲ್ಲಿ ಮಠ ಮಿಕ್ಸ್ ಮಾಡೋದೇನ.
ನಾಗೂರು ಮಠ ನಾಗನೂರು ಮಠ ಈಗ ಎಲ್ಲಿಗೆ ಹೋಗಿ ಬಟಗರ್ಕಿ ಮಠ ಬ್ಯಾಡ್ನ ಈಗ ಎಲ್ಲಿಗೆ ಹೋಗಿರ್ತೀನಿ ಈ ಕಲ್ಪಡೆ ರೋಲ ದಾಟೈತಿ ರೋಡ್ ಸಡಿಕ್ ಬಂತು ರೋಡ್ ದಾಟ ಕತ್ರಿಗೆ ಹೋತ ಕಬಡ್ದಾರ ಸ್ವಲ್ಪ ಹಾಕಿ ಟೇಸ್ಟ್ ಮಾಡ್ತಾನೆ ದಡಪ್ಪ ಕಬಡ್ದಾರ ಉಣಿಗೆ ಹೋಗ್ಯತದ ಅಲ್ಲೇ ನಿರ್ಸಿ ಅಯ್ಯ ಬರವಲ್ಲ ನೀನು ಆ ಹೊಲಸಿದ ಕೈಗೆ ಒರೆಸ್ಕೊತಾಳ ಮತ್ತು ಅಂದ ಕೈ ಚಾಸ್ತಾ ಕೈ ತಕೋ ಅಲ್ಲಿ ನೀರದ ನೋಡ ಈಗ ರೆಡಿ ಆಯ್ತು ನೋಡ್ರಿ ಇದ್ಯಾಕೆ ತಾಟ್ ಇನ್ನೊಂದು ಅಲ್ಲಿ ಐತ್ನ ಕೊತ್ತಂಬರಿ ಬೇಡ ನಿಂಗೆ ಕೊತ್ತಂಬರಿ ಹಾಕೋವ ನನಗೂ ಬೇಕು ಕೊತ್ತಂಬರಿ ಎದಕ್ಕೆ ಮಾಡಿರ್ತಾರ ಕರಿಬೇವು ಕೊತ್ತಂಬರಿ ಎಲ್ಲಾದ್ರ ಇದನ್ನು ಎಲ್ಲ ಸಿಗ್ತಿರ್ತದಂತ ನಂಗೆ ಹಾಕುವ ದಡಪ್ಪ ಮಮ್ಮಿಗೆ ಹಾಕಿ ಏನಪ್ಪ ಬುಟ್ಟಿನ ಕೊಡಾಕತ್ತೀನಿ ಮಮ್ಮಿಗೆ ಅವ್ ಕೊಕ್ಕ ಮಾಡೋಣ ಇಬ್ರು ಹಾ ಅಂತ ಓಡಿಗಿದ್ರಿ ಅಂದ್ರೆ ನಮಸ್ಕಾರ ರೀ ನಮಸ್ಕಾರ ರೀ ಯಾವ್ರಿಂದ ಬಂದಿರಿ ಹಂಗಲ್ರಿ ಅದ ಹಿಂಗ್ರಿ ಅದ ಮತ್ತೆ ಯಾರು ಏನಾರು ಕಮೆಂಟ್ ಮಾಡ್ತಾರೆ ಯಪ್ಪ ಟೈಮ್ ಹಾಕಂಡೆ ಆತ ದಿಮಾಕ್ ಮಾಡಕೊಡ್ದ ಇದನ್ನ ಹಿಂಗ ಹಾಕ್ಬೇಕು ಹಿಂಗ ಹಾಕಿದ್ರ ಅವೇನ್ ಬಾದ್ ಹೋಗುದಿಲ್ಲ ಇದು ಸೇಮ್ ನೋಡು ಇದು ಬ್ರ್ಯಾಂಡೆಡ್ ಬ್ಯಾಗ್ ಇದು ಬ್ರ್ಯಾಂಡೆಡ್ ಬ್ಯಾಗ್ ಹಿಂಗ ಇರ್ತಾವ ನಮ್ಗೆ ಗೊತ್ತೇ ಇಲ್ಲ ನೋಡ್ದೇವಿ ಈಗ ಗೊತ್ತಾತಿ ಇವತ್ತ ಓಯ್ ಶಕ್ತಿ ತಗೊಂಡ ಹೊಸ ಬ್ಯಾಗ್ ತಂದಿನಿ ಅವ ಯಾರು ಇದನ್ನ ಹಾಕಿಲ್ಲ ನೀನು ಬಟನ್ ಯಾವ ಬಟನ್ ಹಾಕಿಲ್ಲ ಅಲ್ಲಿ ಏನ್ ಹೋಗುದಿಲ್ಲ ಯಾರಿಗೆ ನಾವು ಹಲೋ ಹಿಂಗ ಆಗೈತಿ 1 kg ಅರ್ಧ kg ಅಕ್ಕೈತಿ ಮಾಡ್ಕೋತೀರನ್ನ ಮಾಡ್ಕೋತೀರ ಅಲ್ಲ ಈ ಸದ್ದ ರೆಡಿನ ಮಾಡಿ ನಮ್ಮ ಮನ್ಯಾಗ ಇವತ್ತು ಏಕಾದಶಿ ಹೊರಗ್ ಮಾಡ್ಬೋದಲ್ಲ ಹೊರಗ್ ಬ್ಯಾಡ ಬಿಡು ಇವತ್ತು ಇಲ್ಲಿ ಮಾಡಂಗಿಲ್ಲ ತಿನ್ನಂಗಿಲ್ಲ ಮನ್ಯಾಗ ಮಾಡಿ ಸಂಜೆ ಹಾಫ್ ಆ್ಯಂಡ್ ಅಪ್ ಸೀರೆ ಬಂದವ ಫುಲ್ ಅಂದ್ರೆ ಫುಲ್ ಟ್ರೆಂಡಲ್ಲಿ ಅದಾವ ನೋಡ್ರಿ ಇವು ಸೀರೆ ಅಂತೂ ಈಗ ಜಸ್ಟ್ ಇನ್ಸ್ಟಾಗ್ರಾಮಕ್ಕೆ ವಿಡಿಯೋ ಮಾಡಿದ್ವಿ ಈ ವಿಡಿಯೋ ಮಾಡಿ ಎಲ್ಲ ಮತ್ತು ಅವನ್ನ ನೀಟಾಗಿ ಮಡಿಚಿಡ್ಬೇಕು ನಾವಿನ್ನು ಓಪನ್ ಮಾಡಿದ್ವಿ ಅಂದ್ರೆ ಏನಕ್ಕೈತೆ ಅಂದ್ರೆ ಫೋಲ್ಡಿಂಗ್ ಹಾಳಾಗ್ತೈತಿ ಇದು ಪೂರ್ತಿ ಸೀರೆ ಹೆಂಗೆ ಬರ್ತೈತಿಲ್ಲ ಹಿಂಗೆ ಹಾಫ್ ಆ್ಯಂಡ್ ಅಪ್ಪನ ಬರ್ತೈತಿ ಸೆರಗಿಗೆ ಕುಚ್ಚು ಅಷ್ಟೇ ಬರ್ತೈತಿ ಸೀರೆ ಸೇಮ್ ಇರ್ತೈತಿ ಭಾಳ ಅಂದ್ರೆ ಭಾಳ ಟ್ರೆಂಡಲ್ಲಿ ಅದಾವ ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಆರಾಮ್ಸೆ ಬುಕ್ ಮಾಡ್ಕೋಬೋದು ನಮ್ಮ ಯಜಮಾನ್ರು ಮತ್ತು ನಮ್ಮ ದೇವಿ ರೆಡಿ ಮಾಡಕತ್ತಾರ ಇದು ಪ್ಯಾಕ್ ಮಾಡಕತ್ತಾರ ಇಲ್ಲಿ ಎಷ್ಟು ಅದ ನೋಡ್ರಿ ಇಷ್ಟು ಸಿಂಗಲ್ ಕಲರಲ್ಲಿ ಇಲ್ಲಷ್ಟು ಇರೋದು ಸಿಂಗಲ್ ಕಲರಲ್ಲಿ ಇಲ್ಲೊಂದಿಷ್ಟು ಕಲರ್ಸ್ ಅದಾವ ಇಲ್ಲೊಂದಿಷ್ಟು ಕಲರ್ಸ್ ಅದಾವ ಇವನು ಏನು ಬಿಡ್ತಿರಲ್ವಾ ಇವನೇನು ಹಾಕ್ತಿರಲ್ಲ ಅಕಸ್ಮಾತ್ ಜಾಗ ಉಳಿತಂದ್ರೆ ಇವನು ಅಷ್ಟೇ ಹಾಕ್ಬಿಡ್ರಿ ಇಲ್ಲ ಬ್ಯಾಡ್ ಬಿಡವು ಫೋಟೋ ಅದ ಸುಮ್ಮನೆ ಮತ್ತು ಫೋನ್ ಸ್ಟೋರೇಜ್ ಆಗೈತೆ ಮೊದಲು ನನಗೆ ಸದ್ಯಕ್ಕೆ ಅಡುಗೆ ಮಾಡ್ಬೇಕು ಒಂದಿಟ್ಟು ದಾಟ್ ಹೋಗಕ್ಕೆ ಜಾಗ ಬಿಡು ಈಗ ಇಲ್ಲಿ ನೋಡ್ರಿ ಹಿಂಗೆ ಇಟ್ಟೇನೆ ರಾಗಿ ಮುದ್ದೆ ಮಾಡೀನಿ ಎರಡು ಮುದ್ದೆ ಮಾಡ್ಕೊಂಡಿ ನನಗೆ ರಾಗಿ ಮುದ್ದೆ ಮತ್ತು ಇಲ್ಲಿ ಒಲಿ ಮ್ಯಾಗ ಅನ್ನ ರೆಡಿ ಆಗೈತಿ ನನಗೆ ನಮ್ಮ ದೇವಿಕಿಗೆ ನಮ್ಮ ಮನೆಯವರು ಇನ್ನೂ ಪ್ರಸಾದ ತೊಗೊಂಬಂದಾರೆ ಇವತ್ತು ಇಲ್ಲಿ ನಮ್ಮೂರಲ್ಲಿ ಜಾತ್ರೆ ಇತ್ತು ಸಜ್ಕ ಮತ್ತು ಅನ್ನ ಪ್ರಸಾದ ತೊಗೊಂಬಂದಾರ ಸದ್ಯಕ್ಕೆ ಶೇಂಗಾ ಕಾಳಿನ ಸಾರು ಕಾಸ್ಬೇಕಂತೇಳಿ ನಾನು ಶೇಂಗಾ ಎಲ್ಲಿಟ್ನಿ ಎಲ್ಲ ಇಟ್ಟೇನಿ ಶೇಂಗಾ ಕಾಳಿನ ಸಾರು ರಾಗಿ ಮುದ್ದೆ ನಂಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಅದನ್ನೆಲ್ಲ ಮಾಡ್ಕೊಂಡು ಊಟ ಮಾಡ್ತೇವೆ ರೀ ಬ್ಯಾಟಿಂಗ್ ಮಾಡ್ತೇವೆ ಆಮ್ಯಾಗ ಸಿಗ್ತೇನೆ ನಮ್ಮ ಕೆಲಸ ಸೀರೆ ಹಿಂಗೆ ಇರ್ತೈತೆ ನೋಡ್ರಿ ಡೈಲಿ ದುಡಿಬೇಕಲ್ರಿ ಎಷ್ಟು ಮಸ್ತ್ ಕಾಣಿಸ್ತಾವ ಸೀರೆ ಅಂತಂದ್ರೆ ವೇರ್ ಮಾಡಿದಾಗ ಸಹಿತ ಅಷ್ಟು ಸುಂದರವಾಗಿ ನೀಟಾಗಿ ಕಾಣಿಸ್ತಾವ ನೋಡ್ರಿ ಬಿಸಿ ಬಿಸಿ ರಾಗಿ ಮುದ್ದೆ ಸೊಪ್ಪು ಸಾಂಬಾರು ತಿನ್ನಾಕತ್ತಾರ ನಾನು ಬಿಟ್ಟ
ಅವ್ರಿಗಿಬ್ಬರಿಗೆ ಒಂದೊಂದು ಮುದ್ದೆ ಮಾಡ್ಕೊಂಡಾರ ಅಷ್ಟ ತಿನ್ನಾಕತ್ತಾರ. ನನಗೇನಿಲ್ಲ ಇದು ಎಡ ಮಾಡೇನಿ. ಎಡ ಮಾಡ್ಯಾರ, ಇಬ್ರ ಕೊಟ್ಟು ತಿನ್ನಾಕತ್ತಾರ ನೋಡ್ರಿ. ಏನ್ರಿ ಶೇಂಗಾ ಕಾಳು ನಮಗೆ ಯಾಕೆ ಮಾಡಿಲ್ಲ ಮುದ್ದೆ ಅಂತಂದ್ರೆ ನೀ ದುಡಿಯಂಗಿಲ್ಲ, ಅದಕ್ಕೆ ನಿನಗೆ ಮಾಡಂಗಿಲ್ಲ ಅಂತಾರ್ರಿ. ಏನು ನೋಡಿದ್ರಿ, ಅವ್ರಷ್ಟ ದುಡಿತಾರಂತ ಅವ್ರಷ್ಟ ಊಟ ಮಾಡ್ತಾರೆ ನೋಡ್ರಿ. ನೀ ಏನು ಕೆಲಸ ಮಾಡ್ತಿ, ನೀ ಏನು ದುಡಿತಿ ಅಂತಾರ್ರಿ. ರೊಟ್ಟಿ ಮುರಿದು ಗೊತ್ತಿಲ್ರಿ, ನಾವು ಉತ್ತರ ಕರ್ನಾಟಕ ಮಂದಿ ಎಲ್ಲ ರೊಟ್ಟಿ ಮುರಿದು ಗೊತ್ತೈತಿ. ಹಂಗಾಗಿ ನಾವು ಹಿಂಗ ಮುದ್ದೆ ತಿಂತೀವಿ ನೋಡ್ರಿ. ನಾವು ತಿನ್ನೋದ್ರ ಸಿಕ್ಕಾಪಟ್ಟೆ ಇಷ್ಟ ರಾಗಿ ಮುದ್ದೆ. ನಾವು ಕಚ್ಚಾ ಪಚಾ ತಿಂದು ಬಿಡ್ತೀವಿ ನೋಡ್ರಿ. ಗುಳುಮ್ ಗುಳುಮ್ ನುಂಗಿದ್ರೆ ಟೇಸ್ಟ್ ಆಗ್ತಾಯಿಲ್ರಿ ನಮಗೆ. ಶೇಂಗಾ ಸಾರಿನ ಜೊತೆ ಅಂದ್ರೆ ಮಸ್ತ್ ಕಾಂಬಿನೇಷನ್. ಶೇಂಗಾ ನಂಗೆ ಇನ್ನೊಂದು ಹುಳಿ ರಾಗಿ ಮುದ್ದೆ ಮಾಡ್ಕೋತೇನೆ ನಾನು. ಹೆಂಗಂತಂದ್ರೆ ಹುಂಚೆ ಹಣ್ಣಿನ ಹುಳಿ, ಜೀರಿಗೆ, ಉಳ್ಳಾಗಡ್ಡಿ ಮತ್ತು ಇದು ಒಣ ಮೆಣಸಿನ್ಕಾಯಿ, ಕರಿಬೇವು, ಇದಿಷ್ಟನ್ನು ಒಗ್ಗರಣೆ ಕೊಟ್ಟ ಒಂದು ನಿಮಿಷ. ನಮ್ಮ ಮನ್ಯಾಗ ಏನು ಮಾಡಾಕತ್ತಾರ ಅಂದ್ರೆ ಇಬ್ರು ಕೂಡಿ ರಾಗಿ ಮುದ್ದೆ ಹೊಡಿಯಾಕತ್ತಾರ. ನಮಗಿಲ್ರಿ, ಎಡ ಮುದ್ದೆ ಮಾಡ್ಕೊಂಡಾರ. ಎಡ ಮಾಡ್ಕೊಂಡು ಇಬ್ರು ತಿನ್ನಾಕತ್ತಾರ. ತಿನ್ಲಿ. ನಾವು ದುಡಿಯಂಗಿಲ್ಲಲ್ರಿ, ಅವ್ರು ದುಡಿತಾರ, ಅದಕ್ಕೆ ಅವ್ರು ಮುದ್ದೆ ಮಾಡ್ಕೊಂತಿರ್ತಾರ. ನಾವು ದುಡಿಲಾರ್ದವ್ರು ಅನ್ನ ಸಾರ ತಿಂದು ಗಪ್ಕೊಂಡ್ರುದ್ರಿ. ಬ್ಯಾಡವ್ರಿ ತಿನ್ರಿ, ಬ್ಯಾಡವ್ರಿ ತಿನ್ರಿ. ಮುದ್ದೆ ಮುರಿದೆಲ್ಲ ಗೊತ್ತಿಲ್ಲ, ನಾವು ಹಿಂಗೆ ತಿಂತೇವೆ ನೋಡ್ರಿ. ನನಗಂದ್ರೂ ಸಿಕ್ಕಾಪಟ್ಟೆ ಇಷ್ಟ ರಾಗಿ ಮುದ್ದೆ. ಜೋಳದ ರೊಟ್ಟಿ ಎಷ್ಟು ಇಷ್ಟಪಟ್ಟು ತಿಂತೇವೆ ಹಂಗೆ ಇಷ್ಟಪಟ್ಟು ತಿಂತೇನೆ. ಬಟ್ ನಮ್ಗೇನಂದ್ರೆ ಜೋಳದ ರೊಟ್ಟಿ ತಿಂದಾಗನ ಸಮಾಧಾನ. ಈಗ ಅದನ್ನ ಹೆಂಗೆ 3 ಹೊತ್ತು ತಿಂತೇವಿ, ಹಂಗೆ ಇವ್ ರಾಗಿ ಮುದ್ದೆ 3 ಹೊತ್ತು ತಿನ್ಬೇಕಂತ ಅನ್ಸಂಗಿಲ್ಲ.